ಸಿನಿಮಾ ಲವರ್ಸ್, ಈ ಮಾಯ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಖಂಡಿತ ನೀವು ನೋಡೇ ಇರ್ತೀರಾ. ಟೀಸರ್ ಅಂತೂ ಬಂದಾಯ್ತು. ಎಲ್ಲರೂ ಯಶ್ ಎಂಟ್ರಿ, ಬಿಲ್ಡಪ್, ಆಕ್ಷನ್ ಬಗ್ಗೆನೇ ಮಾತಾಡ್ತಾ ಇದ್ರೆ, ಆದರೆ ನಾವಿವತ್ತು ಆಕ್ಷನ್ ಬಗ್ಗೆ ಮಾತಾಡಲ್ಲಪ್ಪ. ಅದರ ಬದಲಾಗಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ಟ್ರೈಲರ್ನಲ್ಲಿ ಬಚ್ಚಿಟ್ಟಿರುವಂತಹ ಸೈಕಾಲಜಿ, ಹಿಡನ್ ಡೀಟೇಲ್ಸ್ ಮತ್ತು ಆ ಕ್ಲೀನ್ ಶೇವ್ ಲುಕ್ನ ಅಸಲಿ ಅರ್ಥ ಏನು ಅನ್ನೋದನ್ನ ಡಿಕೋಡ್ ಮಾಡ್ತಾ ಹೋಗೋಣ ಬನ್ನಿ. ನನ್ನ ಪ್ರಕಾರ ಈ ಟ್ರೈಲರ್ನ ಅತಿ ದೊಡ್ಡ ಹೈಲೈಟ್ ಅಂದರೆ ರಾಖಿ ಬಾಯಿ ನೆರಳಿಂದ ಯಶ್ ಹೊರಬರುತ್ತಿರುವಂಥ ರೀತಿ. ಆ ಕ್ಲೀನ್ ಶೇವ್ ಲುಕ್ ಕೇವಲ ಒಂದು ಟ್ವಿಸ್ಟ್ ಅಲ್ಲ, ಅದೊಂದು ಸ್ಟೇಟ್ಮೆಂಟ್. ನನ್ನನ್ನು ಬರೀ ಆ ಒದ್ದ ಕೂದಲು ಗಡ್ಡದಲ್ಲಿ ಮಾತ್ರ ನೋಡಬೇಡಿ, ಆ ಇಮೇಜ್ನ ನಾನೇ ಬ್ರೇಕ್ ಮಾಡ್ತೀನಿ ಅಂತ ಯಶ್ ಹೇಳ್ತಿರೋ ಹಾಗೆ ಇದೆ. ಅಂಡರ್ ವರ್ಲ್ಡ್ ಡಾನ್ ಅಂದರೆ ರಫ್ ಆಗೇ ಇರಬೇಕು ಅನ್ನೋ ರೂಲ್ಸ್ನ ಬ್ರೇಕ್ ಮಾಡಿ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡೋ ಮುನ್ಸೂಚನೆ ಇದು ಅಂತ ಅನ್ಸುತ್ತೆ. ಇನ್ನು ಟ್ರೇಲರ್ನ ವಿಜುವಲ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. KGFನ ಆ ಧೂಳಿನ ಪ್ರಪಂಚದಿಂದ ಹೊರಬಂದು ಗೋವಾದ ಆ ವಿಂಟೇಜ್ ಆರ್ಕಿಟೆಕ್ಚರ್, ಡಾರ್ಕ್ ರೂಮ್ಗಳು ಮತ್ತು ನಿಯಾನ್ ಲೈಟಿಂಗ್ಸ್, ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ಥರ ಡಿಸೈನ್ ಮಾಡಿದ್ದಾರೆ. ಇಲ್ಲಿನ ಸೆಟ್ ಡಿಸೈನ್ಸ್ ಮತ್ತು ಕಲರ್ ಟೋನ್ ನೋಡಿದ್ರೆ ಇದೊಂದು ಸುಂದರವಾಗಿರುವಂಥ ಜೊತೆಗೆ ಅಷ್ಟೇ ಭಯಾನಕವಾದ ಪ್ರಪಂಚ ಅನ್ನೋದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಕಣ್ಣಿಗೆ ತಂಪಾಗಿ ಕಾಣುವ ಜಾಗದಲ್ಲೇ ಅತಿ ಕ್ರೂರವಾದ ರಕ್ತಪಾತ ನಡೆಯುವ ಐರನಿ ಇಲ್ಲಿದೆ ಅಂತ ಅನ್ಸುತ್ತೆ. ಸಿನಿಮಾದ ಟ್ಯಾಗ್ಲೈನ್ ಏನು ಗೊತ್ತಾ? ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಅಸಲಿ ಪುರಾಣಗಳು ಅಥವಾ ಮಹಾಕಾವ್ಯಗಳು ಬರೀ ಕಥೆಗಳಲ್ಲ. ಅವುಗಳಲ್ಲಿ ಧರ್ಮ, ಅಧರ್ಮ, ರಾಜಕೀಯ, ಸೇಡು, ರಕ್ತಪಾತ ಎಲ್ಲವೂ ಕೂಡ ಇರುತ್ತೆ. ಈ ಟೀಸರ್ ನೋಡಿದಾಗ ಯಶ್ ಅವರ ರಾಯ ಪಾತ್ರ ಒಬ್ಬ ಸಾಮಾನ್ಯ ಗ್ಯಾಂಗ್ಸ್ಟರ್ ಥರ ಕಾಣಲ್ಲ. ಬದಲಾಗಿ ತನ್ನದೇ ಆದ ಸಾಮ್ರಾಜ್ಯಕ್ಕಾಗಿ ಹೋರಾಡ್ತಿರುವಂಥ, ತನ್ನದೇ ರೂಲ್ಸನ್ನು ಮಾಡಿಕೊಂಡಿರುವ ಒಬ್ಬಂಟಿ ರಾಜನ್ ಥರ ಇವನು ಕಾಣ್ತಾನೆ. ಇದೊಂದು ರೀತಿಯ ಮಾಡರ್ನ್ ಕತೆ ಇರಬಹುದಾ ಅಥವಾ ವಿಂಟೇಜ್ ಟಚ್ ಕೊಟ್ಟಿರಬಹುದಾ ಅನ್ನುವಂಥ ಫೀಲನ್ನು ನಮಗೆ ಕೊಡುತ್ತೆ. ಸೊ ಟಾಕ್ಸಿಕ್ ಬರೀ ಒಂದು ಆಕ್ಷನ್ ಸಿನಿಮಾ ಮಾತ್ರ ಅಲ್ಲ, ಇದೊಂದು ಸೈಕಾಲಜಿಕಲ್ ಆ್ಯಂಡ್ ಡಾರ್ಕ್ ಎಮೋಷನಲ್ ಇರುವಂತಹ ಸಿನಿಮಾ ಆಗಿರಬಹುದು ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಈ ಹೊಸ ಆ್ಯಂಗಲ್ ನಿಮ್ಗೆ ಇಷ್ಟ ಆಯ್ತಾ? ನಿಮಗೆ ಟೀಸರ್ನಲ್ಲಿ ಗಮನಿಸಿರುವಂಥ ಯಾವುದಾದ್ರೂ ಸ್ಪೆಷಲ್ ಡೀಟೇಲ್ ಏನಾದರೂ ಇದ್ದರೆ ನೀವು ಕೂಡ ಅದನ್ನು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು. ಸೊ ನಾನು ಸಮೀಕ್ಷಾ ಶಿರ್ಲಾಲು. ಕೀಪ್ ವಾಚಿಂಗ್ ಈ ಮೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.